ಇವತ್ತಿನ ಇಂಟ್ರೊಡ್ಯೂಸ್ ತುಕ್ಕಾಪುರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದೇನೆ. ನಾನು BN ರವೀಂದ್ರ ಅಂತೇಳಿ, ಮ್ಯಾಂಗ್ಳೂರು ರೋಟರಿ ಕ್ಲಬ್ ಮ್ಯಾಂಗ್ಳೂರು ಸೆಂಟ್ರಲ್ನ ಅಧ್ಯಕ್ಷ. ಹಾಗೂ ನಾನು ಆತ್ಮೀಯವಾಗಿ ಸಾಗಿಸ್ತಾ ಇದ್ದೀನಿ ನಮ್ಮ MSME ಕಾನ್ಕ್ಲೇವ್ನ ಡೈರೆಕ್ಟರ್ ಚೇರ್ಮನ್ CASS Naik, Rotary CASS Naik, and the Dr. Devdas Rai, Ramrao, MPC ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಡಾಕ್ಟರ್ PG Mahesh ಆಫ್ MPC and ರೋಟರಿ ಮ್ಯಾಂಗ್ಳೂರು ಸೆಂಟ್ರಲ್ನ ಸೆಕ್ರೆಟರಿ ಆದ ಜಸ್ಟಿನ್ ಡಿಸೋಜ ಮತ್ತು ಡೇವಿಡ್ ಡಿಸೋಜ ಅವರನ್ನು ಕೂಡ ಸ್ವಾಗತಿಸ್ತೀನಿ. ಹಾಗೆ ಇವತ್ತಿನ ಸುಪ್ರೀಂ ಉಪಸ್ಥಿತ ನಮ್ಮ ರಮೇಶ್ ಚಂದ್ರ ಪ್ರಭು, ಫಾರ್ಮರ್ DGM ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ಉಳಿದ ವಿಷಯಗಳನ್ನು CASS Naik ಅವರು ಹೀಗೆ ತಿಳಿಸಿಕೊಳ್ಳಲಾಗಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಇದರ ವತಿಯಿಂದ ನಮಸ್ಕಾರಗಳು ಹಾಗೂ ವಂದನೆಗಳು. ನಾನು CASS Naik, ಈ MSME ಹಾಗೂ ಸ್ಟಾರ್ಟಪ್ ಕಾನ್ಕ್ಲೇವ್ 2026 ಅದರ ಕಾನ್ಕ್ಲೇವ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಒಂದು 10 ದಿನದ ಮುಂಚೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಪೂರ್ವಭಾವಿಯಾಗಿ ಒಂದು ಮಾಡಿದ್ದೆವು. ಆ ಒಂದು ಪೂರ್ವಭಾವಿಯಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಪತ್ರಿಕೆಯಲ್ಲಿ, ನಿಮ್ಮ ಇದರಲ್ಲಿ ಚಾನಲ್ಗಳಲ್ಲಿ ಉತ್ತಮವಾಗಿ ಒಂದು ಪ್ರಚಾರ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಧನ್ಯವಾದ. ಯಾಕಂದರೆ ನಮ್ಮದೀಗ ಒಳ್ಳೆ ರಿಜಿಸ್ಟ್ರೇಷನ್ ಆಗ್ತಾ ಉಂಟು. ಈ ಒಂದು MSME ಕಾನ್ಕ್ಲೇವ್ ಉದ್ದೇಶ ಏನಂದರೆ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಬ್ಯಾಂಕುಗಳ ಇದು ಅನೇಕ ಸ್ಕೀಮ್ಸ್, ಸವಲತ್ತುಗಳು, ಸಬ್ಸಿಡಿ ಸ್ಕೀಮ್, ಸಾಲ ಸೌಲಭ್ಯ, ಇದೆಲ್ಲ ತುಂಬ ಸ್ಕೀಮ್ಸ್ ಇದೆ. ಅದು ಜನರಿಗೆ ತಲುಪಬೇಕಾದ್ರೆ ಯಾವುದಾದ್ರೂ ಒಬ್ಬರು ಮಾಹಿತಿ ಕೊಡಬೇಕು. ಅದೇ ರೀತಿ ಯಾವುದಾದ್ರೂ ಉದ್ಯಮ ಪ್ರಾರಂಭ ಮಾಡೋದು ಅವ್ರಿಗೊಂದು ಮಾರ್ಗದರ್ಶನ, ಅಥವಾ ಆಲ್ರೆಡಿ ಉದ್ಯಮ ಮಾಡಿದಿದ್ದರೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಒಂದು ಸಲಹೆ ಸೂಚನೆ ಅದು ಕೊಡಲಿಕ್ಕೆ ತಜ್ಞರು ಬೇಕು. ಅದಕ್ಕೆ ಈ ಒಂದು ದೊಡ್ಡ 1 ದಿನದ ಕಾರ್ಯಾಗಾರ ನಾವು ಮಾಡ್ತಾ ಇದ್ದೇವೆ. ಈ 1 ದಿನದ ಕಾರ್ಯಾಗಾರದಲ್ಲಿ 6 ವಿಶೇಷ ಅಧಿವೇಶನ ಅಂದರೆ ಸೆಷನ್ಸ್ ನಾವು ಮಾಡ್ತಾ ಇದ್ದೇವೆ. ಆ ಸೆಷನ್ಸ್ ಏನಂದರೆ, ಒಂದು ಪ್ರಪ್ರಥಮವಾಗಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸಪೋರ್ಟ್ ಫಾರ್ ಸ್ಟಾರ್ಟಪ್ಸ್ ಆ್ಯಂಡ್ ಫಂಡಿಂಗ್ ಆಪ್ಷನ್ಸ್. ಇದು CEOs ಫ್ರಾಮ್ ಇನ್ಕ್ಯುಬೇಷನ್ ಸೆಂಟರ್ಸ್. ಈ ಸ್ಟಾರ್ಟಪ್, ನಮ್ಮ ಇಂಡಿಯಾ ಈಸ್ ದ 3rd ಲಾರ್ಜೆಸ್ಟ್ ಸ್ಟಾರ್ಟಪ್ ಇಕೋಸಿಸ್ಟಮ್ ಇನ್ ದ ವರ್ಲ್ಡ್. ಕರ್ನಾಟಕ ಈಸ್ ದ ನಂಬರ್ 1 ಇಕೋಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಸ್ಟಾರ್ಟಪ್ ಮಾಡುವವರಿಗೆ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಇರ್ಬೋದು, ನಿಧಿ ಪಯಸ್ ಗ್ರ್ಯಾಂಟ್ ಇರ್ಬೋದು, ಕರ್ನಾಟಕ ಸರ್ಕಾರದ ಸ್ಟಾರ್ಟಪ್ ಪಾಲಿಸಿ 25-30 ಅದರ ಪ್ರಕಾರ ಅನೇಕ ಸ್ಕೀಮ್ಸ್ ಇದೆ ಅದರ ಬಗ್ಗೆ. ಆಮೇಲೆ ಸ್ಕೀಮ್ಸ್ ಆ್ಯಂಡ್ ಇನ್ಸೆಂಟಿವ್ ಫಾರ್ MSMEs ಆ್ಯಂಡ್ ಫ್ರಾಮ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅದರ ಬಗ್ಗೆ ನಮ್ಮ ಗೋಪಿನಾಥ್ ರಾವ್ ಅಂತ IEDS ಹಾಗೂ ಸಂಕೇತ್ S Naik ಫ್ರಾಮ್ ಬೆಂಗಳೂರು ಅವರು ಬರ್ತಾರೆ. ಅದೇ ರೀತಿ ನಮ್ಮ 3ನೇ ಸೆಷನ್ ಇನ್ನೋವೇಟಿವ್ ಎಂಟರ್ಪ್ರಿನರ್ಶಿಪ್ ಆಪರ್ಚುನಿಟಿ ಮತ್ತು ಚಾಲೆಂಜ್ ಅದರ ಬಗ್ಗೆ ನಮ್ಮ ದೇಶದ ಹೆಸರಾಂತ ಉದ್ಯಮಿ, ಎಲ್ಲರೂ ಕೇಳಿರ್ಬೋದು, CAK ಉಲ್ಲಾಸ್ ಕಾಮತ್ ಅವರು ಜ್ಯೋತಿ ಲ್ಯಾಬಿದು ಫಾರ್ಮರ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು, ಈಗ ಸ್ಟಾರ್ಟಪ್ ಮೆಂಟರ್ ಆಗಿ UK&Co ಅದರ ಒಂದು ಫೌಂಡರ್ ಆಗಿದ್ದಾರೆ. ಅವರದ್ದು ಒಂದು ಸೆಷನ್ ಉಂಟು. ಆಮೇಲೆ ಹೆಚ್ಚಿನವರಿಗೆ ಈ ಕ್ರೆಡಿಟ್ ಸ್ಕೋರ್ ಇದು ಪ್ರಾಬ್ಲಮ್ ಉಂಟು, ಸಿಬಿಲ್ ಇಶ್ಯೂಸ್. ಆ ಸಿಬಿಲ್ ಇಶ್ಯೂ ಬಗ್ಗೆ ಒಂದು ಸಪ್ರೇಟ್ ಸೆಷನ್ ಇಟ್ಟಿದ್ದೇವೆ. ಕೆಲವರು ಸಿಬಿಲ್ ಹಾಳಾಗಿದೆ, ಸರಿ ಮಾಡೋದು ಹೇಗೆ, ಸಿಬಿಲ್ ಮೇಂಟೈನ್ ಮಾಡೋದು ಹೇಗೆ, ಯಾಕಂದ್ರೆ ಸಿಬಿಲ್ ಸ್ಕೋರ್ ಮೇಲೆ ಈಗ ಲೋನ್ ಎಲ್ಲ ಸಿಗ್ತದೆ, ಅದರ ಬಗ್ಗೆ ಒಂದು ಸಪ್ರೇಟ್ ಸೆಷನ್. ಮತ್ತು MSME ಟೌನ್ ಹಾಲ್ ಅಂದರೆ ಹೆಚ್ಚಿನವರು ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಟೌನ್ ಹಾಲ್ ಅಂದರೆ ಒಂದು ಸುತ್ತು ಎಲ್ಲರೂ ಇದ್ದು ಪ್ಯಾನೆಲ್ ಡಿಸ್ಕಷನ್. 10 ಬ್ಯಾಂಕಿನವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಅನ್ನಲಿಕ್ಕೆ ಹೆಮ್ಮೆ ಆಗ್ತದೆ. ನಮ್ಮ ಇಡೀ ರಾಜ್ಯದ, ದೇಶದ ಹೆಮ್ಮೆಯ ಮುಂಚೂಣಿಯಲ್ಲಿರುವ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅವರಿದ್ದಾರೆ. ಆಮೇಲೆ ಬ್ಯಾಂಕ್ ಆಫ್ ಬರೋಡಾ ಇದ್ದಾರೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಾರೆ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ SIDBI ಇದ್ದಾರೆ. ಅದೇ ರೀತಿ ಕೆನರಾ ಬ್ಯಾಂಕ್,
ಮತ್ತು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಅದು ನ್ಯಾಷನಲೈಸ್ ಬ್ಯಾಂಕ್ ಮಂಗಳೂರಲ್ಲಿ ಉಂಟು, ಮತ್ತು MCC ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದೆ. ಇವೆಲ್ಲ ಬ್ಯಾಂಕುಗಳು ಇದಕ್ಕೆ ಒಂದು ಸಹಕಾರ ನೀಡ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ MRPL, ಹೆಚ್ಚಿನವರ ತಲೆಯಲ್ಲಿ ಏನಂದರೆ MRPL ಅಂದರೆ ಆಯಿಲ್ ರಿಫೈನರಿ ಕ್ರೂಡ್ ಮಾಡ್ತಾರೆ ಕಳಿಸ್ತಾರಂತ. ಒಂದು MRPL ಸಂಸ್ಥೆ ಅಡಿಯಲ್ಲಿ ಸಾವಿರಾರು ಸಣ್ಣ ಉದ್ಯಮಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏನೆಲ್ಲ ಸವಲತ್ತು, ಅದಕ್ಕೆ ಒಂದು PPP ಅಂತ ಉಂಟು, ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ, ಅದರ ಬಗ್ಗೆ ಅವರು MRPL ಅವರು ಕೂಡ ಮುಖ್ಯ ಪ್ರಾಯೋಜಕತ್ವ ಈ ಕಾರ್ಯಕ್ರಮಕ್ಕೆ ವಹಿಸ್ತಾ ಇದ್ದಾರೆ. ಅದೇ ರೀತಿ ಅನೇಕ ಬೇರೆ ಬೇರೆ ಒಂದು ಸಂಸ್ಥೆಗಳಿದ್ದಾರೆ. ನಮ್ಮ ಇಸುಜು ಅವರಿದ್ದಾರೆ, ರೈನ್ ಲ್ಯಾಂಡ್ ಇಸುಜು ಅವರು ಕೂಡ ಇದಕ್ಕೆ ಒಂದು ಪ್ರಾಯೋಜಕರಾಗಿದ್ದಾರೆ. ಕ್ಯಾಂಪ್ಕೋ ಅವರು ಕೂಡ ಪ್ರಾಯೋಜಕರಾಗಿದ್ದಾರೆ. ಕೆನರಾ ರೆಬಕೋ ಮ್ಯೂಚುವಲ್ ಫಂಡ್, ನಮ್ಮ ಹೆಮ್ಮೆಯ ನಮ್ಮ ಕರ್ನಾಟಕದ ಒಂದು ನಂದಿನಿ ದಕ್ಷಿಣ ಕನ್ನಡ ಮಿಲ್ಕ್ ಯೂನಿಯನ್ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಒಂದು ಬಹಳ ಒಂದು ಹೆಮ್ಮೆ ಆಗ್ತದೆ. ಸೊ ಆಮೇಲೆ ಈ ಒಂದು ಬ್ಯಾಂಕಿನ ತಜ್ಞರು ಎಲ್ಲ ಅವರ ಸ್ಕೀಮ್ಸನ್ನು ಒನ್ ಡಿಸ್ಕಷನ್ ಮತ್ತು ಪಾರ್ಟಿಸಿಪೆಂಟ್ ಹೊತ್ತಿಗೆ ಹಂಚ್ತಾರೆ. ಆಮೇಲೆ ಈ ಕಾರ್ಯಕ್ರಮ ಆದಮೇಲೆ ಈ ಕೃಷಿ ಉದ್ಯಮ, ಪಶುಸಂಗೋಪನೆ, ಆಹಾರ ಸಂಸ್ಕರಣೆ, ಮೀನುಗಾರಿಕೆ ಮತ್ತು PMFME ಸ್ಕೀಮ್, ನಮ್ಮ ಸತೀಶ್ ಮಾಬೇನ್ ಅಂತ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ದಕ್ಷಿಣ ಕನ್ನಡ ಜಿಲ್ಲೆ, ಸತೀಶ್ ಮಾಬೇನ್ ಅವರು ಇಲ್ಲೇ ಇದ್ದಾರೆ, ಅವರು ಸ್ವಲ್ಪ ಲೇಟಾಗಿ ಬಂದರು, ಹಾಗೆ ಇಲ್ಲಿ ಕೂತಾಯಿತು. ಅವರು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಆಗಿ ಕಾರ್ಯವಹಿಸ್ತಾ ಇದ್ದಾರೆ. ಅಂದರೆ ಕಿರು ಉದ್ಯಮ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್, ಅಪ್ ಟು 50% ಸಬ್ಸಿಡಿ ಕೂಡ ಉಂಟು, ಅದರ ಬಗ್ಗೆ ಒಂದು ಫುಲ್ ಕಾರ್ಯಕ್ರಮ. ಪಶುಸಂಗೋಪನೆ ಬಗ್ಗೆ DD ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಬರ್ತಾರೆ, ವಸಂತಿ ಶೆಟ್ಟಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಬರ್ತಾರೆ. ಅದೇ ರೀತಿ ಮೀನುಗಾರಿಕೆ ಬಗ್ಗೆ ಡಾಕ್ಟರ್ ಶಿವಕುಮಾರ್ ಮಗಾದ ಫ್ರಮ್ ಕಾಲೇಜ್ ಆಫ್ ಫಿಶರೀಸ್, ಡಾಕ್ಟರ್ ಮಂಜಾ ನಾಯ್ಕ್ ಫ್ರಮ್ ಕಾಲೇಜ್ ಆಫ್ ಫಿಶರೀಸ್, ಹಾಗೂ KFDCಯ ಜನರಲ್ ಮ್ಯಾನೇಜರ್ ಮಹೇಶ್ ಅವರು ಕೂಡ ಬರ್ತಾರೆ. ಇದು ದೊಡ್ಡ ಒಂದು ಕಾರ್ಯಕ್ರಮ, ಎಲ್ಲರಿಗೆ ಒಂದು ತಲುಪಲಿಕ್ಕೆ ಕಾರ್ಯಕ್ರಮ. 3 ಜಿಲ್ಲೆಯಿಂದ ನಮ್ಮ ಪ್ರಕಾರ ಲಾಸ್ಟ್ ಇಯರ್ 415, ಈ ಸಾರಿ 500 ಜನ ಭಾಗವಹಿಸುವ ನಿರೀಕ್ಷೆ ಇರುವುದು. ಎಲ್ಲ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, MBA ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಬೇರೆ ಬೇರೆ ವೃತ್ತಿಪರ ಕೋರ್ಸಸ್ ಇದ್ದಾರೆ, ಮತ್ತು ಕಾಮರ್ಸ್ ಎಜುಕೇಷನ್, ಅವರ ಇಂಟ್ರೆಸ್ಟ್ ಯಾರಿಗೆ ಎಂಟ್ರಪ್ರಿನರ್ಶಿಪ್ ಮಾಡಲಿಕ್ಕೆ ಉಂಟು ಅವರು, ಅವರ ಒಂದು ಫ್ಯಾಕಲ್ಟಿ ಮೆಂಬರ್ಸ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೈಕಂಪಾಡಿ ಕೈಗಾರಿಕಾ ಪ್ರದೇಶ, ARD ಕೈಗಾರಿಕಾ ಪ್ರದೇಶ, ಮತ್ತು ನಮ್ಮ ಅರಿವು ಕೇಂದ್ರ ಸುದ್ದಿ ಮುಖಾಂತರ ಕೂಡ ಪುತ್ತೂರಲ್ಲಿ ಕೂಡ ನಾವು ತುಂಬ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಇದರೊಂದು ಪ್ರಯೋಜನ ಪಡಬೇಕು. ಇದರಲ್ಲಿ ಆ್ಯಕ್ಚುಲಿ ನಾವು ಪರ್ ಹೆಡ್ 2,500 to 3,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ. ನೋಂದಣಿ ಶುಲ್ಕ ಕೇವಲ 1,500 ರೂಪಾಯಿ ಎಂಟ್ರಪ್ರನರಿಗೆ, ಸ್ಟೂಡೆಂಟ್ಸ್, ಅಕಾಡೆಮಿಷಿಯನ್, ರೋಟರಿ ಕೇವಲ 1,000 ರೂಪಾಯಿ. ಉಳಿದದ್ದು ನಮ್ಮ ಸ್ಪಾನ್ಸರ್ ಹಣದಲ್ಲಿ ನಾವು ಭರ್ತಿ ಮಾಡ್ತೇವೆ. ಮತ್ತು ಒಂದು ನೆನಪಿಟ್ಕೊಳ್ಳಿ, ಪತ್ರಕರ್ತರಿಗೆ ಎಲ್ಲರಿಗೂ ಫ್ರೀ, ಬೆಳಗಿಂದ ಸಾಯಂಕಾಲದವರೆಗೆ ದಯವಿಟ್ಟು ನೀವು ಪಾಲ್ಗೊಳ್ಳಬೇಕು. ನೀವು ಏನಾದರೂ ಒಂದು ಉದ್ಯಮ ಮಾಡೋದಾದರೆ ನಿಮಗೆ ಕೂಡ ಒಂದು ಅನುಕೂಲ ಆಗ್ತದೆ ಅಂತೇಳಿ ನನ್ನ ಒಂದು ಇದು ಬರಬೇಕು. ಯಾಕಂದರೆ ಒಳ್ಳೆಯ ಒಂದು ದಿನದ ಬಹಳ ಒಂದು ಉತ್ತಮ ಕಾರ್ಯಕ್ರಮ. ಮತ್ತು ನಾವು ಬೆಳಗಿಂದ ರಾತ್ರಿ ಆಮೇಲೆ ಸಾಯಂಕಾಲ ವರ್ಣರಂಜಿತ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ, ಅವಾರ್ಡ್ ಸೆರೆಮನಿ. ಈ ಒಂದು 25 ಕ್ಷೇತ್ರದಲ್ಲಿ ರೋಲ್ ಮಾಡೆಲ್ಸ್ ಅಂತ, ಅಂದರೆ ಯಾರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಪ್ರಶಸ್ತಿ ಕೊಡುವುದು. ಇದಕ್ಕೆ ನಮ್ಮ ಬೆಳಿಗ್ಗೆ ನಮ್ಮ ಓಪನಿಂಗ್ ಇದರಲ್ಲಿ ಇನಾಗ್ರೇಷನಲ್ಲಿ ನಮ್ಮ ಉಡುಪಿ ಕಾನ್ಸ್ಟಿಟ್ಯೂಯೆನ್ಸಿಯ ಆನರೇಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇನಾಗ್ರೇಟ್ ಮಾಡ್ತಾರೆ ಈ ಕಾರ್ಯಕ್ರಮ. ಹಾಗೂ ಕರ್ನಾಟಕ ಬ್ಯಾಂಕಿನ BS ರಾಜಾ, CBO ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಹರಿಕೃಷ್ಣ ಭಟ್ ಅಂತ ಜಪಾನ್ ಅವರ ಉದ್ಯಮಿ, ಅವರು ಕೂಡ ಅದಕ್ಕೆ ಬರ್ತಾರೆ. ಹಾಗೂ ನಮ್ಮ ರಾಜೇಂದ್ರ ಕಲಬಾವಿ, ನಮ್ಮ ನ್ಯಾಷನಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ನ್ಯಾಷನಲ್ ಲೆವೆಲ್ ಪ್ರೆಸಿಡೆಂಟ್, ಅವರು ಕೂಡ ಬರ್ತಾರೆ. ಅದೇ ರೀತಿ ನಮ್ಮ ಬ್ಯಾಂಕ್ ಆಫ್ ಬರೋಡಾದಿಂದ ರಾಜೇಶ್ ಖನ್ನಾ ಅವರು ಬರ್ತಾರೆ ಬೆಳಿಗ್ಗೆ ಇನಾಗ್ರಲ್ಲಿಗೆ. ಆಮೇಲೆ ಸಾಯಂಕಾಲ ವರ್ಣರಂಜಿತ ಸಮಾರಂಭದಲ್ಲಿ ಕರ್ನಾಟಕ ಬ್ಯಾಂಕಿಗೆ ಇತ್ತೀಚೆಗೆ ಒಂದು ನೇಮಕಗೊಂಡ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಮತಿ BGSS ಅವರು ಬರ್ತಾರೆ. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಚೌಟ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಅವರು ಕೂಡ ಬರ್ತಾರೆ. UT ಖಾದರ್ ಅವರು ಆ ದಿನ ಅವರಿಗೆ ಅಧಿವೇಶನ ಉಂಟು, ಆದರೂ ಅವರು ಅದಾಗಿ ಸಾಯಂಕಾಲ ಅವಾರ್ಡ್ ಸೆರೆಮನಿಗೆ ಜಾಯ್ನ್ ಆಗ್ತಾರಂತ ಹೇಳಿದ್ದಾರೆ. ಯಾಕಂದರೆ ಅವರು ಮುಂಚಿನಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ
ಅನೇಕ ಬ್ಯಾಂಕ್ಗಳ ಒಂದು ಜನರಲ್ ಮ್ಯಾನೇಜರ್ಸ್ ಮತ್ತು ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾರೆ. ಸೊ ರೋಟರಿ ಗವರ್ನರ್ ನಮ್ಮ ಈಗಿನವರು DG ರೊಟೇರಿಯನ್ ಸತೀಶ್ ಬೋಳಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಇಷ್ಟು ನಮ್ಮ ಈ ಕಾರ್ಯಕ್ರಮ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಡೆಯುವುದು. ಲಾಸ್ಟ್ ಇಯರ್ 415 ಆಗಿದೆ, ಈ ಸಾರಿ 500 ನಮ್ಮ ಎಕ್ಸ್ಪೆಕ್ಟೇಷನ್. ಎಲ್ಲ ಅಲ್ಲಿ ಅರೇಂಜ್ಮೆಂಟ್ ಉಂಟು, ಬ್ರಂಚ್, ಲಂಚ್, ಡಿನ್ನರ್ ಮತ್ತು ಕಂಟಿನ್ಯೂಯಸ್ ನಾವು ಕಾಫಿ ಎಲ್ಲ ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಏನು ಪ್ರಯೋಜನ, ಅಲ್ಲಿ ಬಂದು ಅನುಭವಿಸಬೇಕು. ಎಲ್ಲ ಪತ್ರಕರ್ತರಿಗೆ ಫ್ರೀ ಆಗಿದ್ದೇವೆ. ನೀವು ನಿಮ್ಮ ಎಲ್ಲ ಸಂಸ್ಥೆಯಿಂದ ದಯವಿಟ್ಟು ಬನ್ನಿ. ಪತ್ರಕರ್ತರಿಗೆ ಸಪ್ರೇಟ್ ನಾವು ಪಾಸ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದೇವೆ. ದಯವಿಟ್ಟು ನಿಮ್ಮ ಒಂದು ಪತ್ರಿಕೆಯಲ್ಲಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದರ ಬಗ್ಗೆ ಒಂದು ಆದಷ್ಟು ಹೆಚ್ಚು ಪ್ರಚಾರ ಕೊಡಬೇಕಂತ ವಿನಂತಿ. ನಮ್ಮ ರಾಮರಾಯರು ಮ್ಯಾಂಗ್ಳೂರು